ಬಣ್ಣದಿಂದ ಕಣ್ಸೆಳೆಯುವ ತಿಂಡಿಗಳಿಗೆ ತಡೆ, ತಪ್ಪಿದರೆ ದಂಡ, ಜೈಲು. ಈಗೆಲ್ಲ ಎಲ್ಲ ಕಡೆ ಮಾರಾಟವಾಗಿರುವಂಥ ಕಬಾಬ್ಗಳಲ್ಲಿ, ಸಿಹಿ ತಿಂಡಿಗಳಲ್ಲಿ, ಗೋಬಿ ಮಂಚೂರಿ ಮೊದಲಾದ ತಿಂಡಿಗಳಲ್ಲಿ ಕೃತಕ ಬಣ್ಣಗಳ ಬಳಕೆ ಅತಿಯಾಗಿದ್ದು ಜನರ ಆರೋಗ್ಯವನ್ನು ಕೆಡಿಸುತ್ತಿರುವಂಥ ವರದಿ ಬಂದಿದ್ದು. ಈ ಬಗೆಗೆ ಹಲವು ತಿಂಡಿಗಳನ್ನು ಆರೋಗ್ಯ ಇಲಾಖೆಯು ನಡೆಸಿದ್ದು. ಈ ಪರಿಶೀಲನೆಯಲ್ಲಿ ಕೃತಕ ಮತ್ತು ಹಾನಿಕಾರಕ ಆರೋಗ್ಯ ಕೆಡಿಸುವ ಬಣ್ಣಗಳು ಪತ್ತೆಯಾಗಿರುವುದರಿಂದ ಈ ತಿಂಡಿಗಳನ್ನು ನಿಷೇಧಿಸಿ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರವರು ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ವೇಳೆ ಆಹಾರ ಬಣ್ಣದ ಹೊರತಾಗಿ ಕೃತಕ ಬಣ್ಣವನ್ನು ಬಳಸಿದಲ್ಲಿ 10 ವರ್ಷಗಳವರೆಗೆ ಜೈಲು ಮತ್ತು ಸಾಕಷ್ಟು ದಂಡವನ್ನು, ಜೀವಾವಧಿಯ ಜೈಲು ಶಿಕ್ಷೆ ಕೂಡ ಆಗ್ಬೋದು, 10,000ಕ್ಕೂ ಹೆಚ್ಚು ದಂಡಗಳನ್ನು ಕೂಡ ಹಾಕಲಿಕ್ಕೆ ಅವಕಾಶವಿದೆ. ಆಹಾರಗಳಲ್ಲಿ ಬಳಸಲು ಸಾಕಷ್ಟು ಪ್ರಾಕೃತಿಕ ಬಣ್ಣಗಳು ಲಭ್ಯವಿದ್ದರೂ ಕೂಡ ಹಣಕಾಸಿನ ದೃಷ್ಟಿಯಿಂದ ಅಗ್ಗದ ಕೃತಕ ಬಣ್ಣಗಳನ್ನು ಆಹಾರ ತಯಾರಿಕೆಯಲ್ಲಿ ಬಳಸ್ತಾರೆ. ಈಗಂತೂ ಗೋಬಿ ಮಂಚೂರಿಗಳು, ಬೇರೆ ಬೇರೆ ಪಾನಿಪುರಿಗಳಲ್ಲಿ ಬಳಸುವಂಥ ಬಣ್ಣದ ವಸ್ತುಗಳು ಹಾಗೂ ಬಣ್ಣದ ಮಿಠಾಯಿಗಳು, ಬಾಂಬೆ ಮಿಠಾಯಿ, ಮುಖ್ಯವಾಗಿ ಕಬಾಬ್, ಇವಕ್ಕೆಲ್ಲ ಆಹಾರ ವರ್ಜಿತ ಬಣ್ಣಗಳನ್ನು ಬಳಸ್ತಿದ್ದು. ಇವೆಲ್ಲ ಹಾನಿಕಾರಕ ಎಂದು ನಿರ್ಧಾರವಾಗಿದೆ. ಇನ್ನು ಮೇಲೆ ಎಚ್ಚರ ತಪ್ಪಿದಲ್ಲಿ ನೀವು ಜೈಲಲ್ಲಿರ್ತೀರಿ. ಜನರಿಗೆ ಆರೋಗ್ಯವನ್ನು ಹಾಳು ಮಾಡದ, ಜನರ ಆರೋಗ್ಯವನ್ನು ಕಾಪಾಡುವ ಬಣ್ಣವನ್ನು ಬಳಸಿರಿ, ದೇಶದ ಆರೋಗ್ಯವನ್ನು ಕಾಪಾಡಿರಿ ಅಂತ ಹೇಳ್ಬೋದು.